guys, welwelcome back to my channel Industry Naik YouTube channel. After walk daily ನಾನು ಹೆಲ್ದಿ ಡ್ರಿಂಕ್ನ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ವಾಕಿಗೆ ಬರಲಿಲ್ಲ ಅಂತಂದ್ರೂ ಮನೆಯಲ್ಲೇ ಕೂಡ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ. ಸೊ ನಮಗೆ ಎಲ್ಲೋ ಸಿದ್ಧಾರ್ಥ ಲೇಔಟಲ್ಲೇ ನಮಗೆ ಹೆಲ್ದಿ ಡ್ರಿಂಕ್ ಸಿಗ್ತಾ ಇದೆ. ಅದೆಲ್ಲಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಅಂತ ನಮ್ದು ಇದು ಹರ್ಬಲ್ ಜ್ಯೂಸು ನಾವು ಸ್ಟಾರ್ಟಿಂಗ್ ನಾವು ಡಿಪ್ಲೊಮಾ ಮಾಡ್ತಾಯಿದ್ದೀವಿ, ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ವಿ ಅಂತ ಇದು ಸ್ವಲ್ಪ ಐಡಿಯಾಸ್ ಇತ್ತು, ಅದಕ್ಕೆ ನಾವು ಓನ ಮಾಡ್ತಾಯಿದ್ದೀವಿ. ಇದು ಸ್ಟಾರ್ಟಿಂಗ್ ಬಂದು 5 ಇಯರ್ಸಿಂದ ಮಾಡ್ತಾಯಿದ್ದೀನಿ. ನಾನು 3 ಇಯರ್ಸಿಂದ ಓನ ಹಾಕ್ಕೊಂಡಿದ್ದೀನಿ. ನಾನು ಇದು ಬಂದು ಬೂದ್ಗುಂಬಳಿಕಾಯಿ ಮೇಡಮ್. ಇದು ಬೂದ್ಗುಂಬಳಿ ಗ್ಯಾಸ್ಟ್ರಿಕ್ ಅಸಿಡಿಟಿ ವೆಟ್ ಲಾಸ್ಗೆಲ್ಲ ಒಳ್ಳೆಯದು. ಬೇವು ಹಾಗಲಕಾಯಿ ಅದೆಲ್ಲ ಶುಗರ್ಗೆ ಒಳ್ಳೆಯದು. ಗೂಂಡೆ ಗಟ್ಟಿ ಮಾಡುತ್ತೆ. ಇದು ಅಮೃತಬಳ್ಳಿ, ತುಳಸಿ, ಪುದೀನ, ವೀಳ್ಯದೆಲೆ, ಶುಂಠಿ, ಗರ್ಕೆ, ಬಿಲ್ಪತ್ರೆ, ಸೀಬೆಲೆ, ಕರಿಬೇಲೆ, ಒಂದವರೆ ಸೊಪ್ಪು, ಹಳ್ಳಿ ಎಲೆ, ಬಾಳೆದಿಂಡು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಅದೆಲ್ಲ ಇದೆ. ಅದೆಲ್ಲ ನಿಮಗೆ ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್, ಕ್ಯಾಂಡೀಸು, ಟೈಫಾಯ್ಡು, ಕಿಡ್ನಿ ಸ್ಟೋನ್, ಯೂರಿನ್ ಇನ್ಫೆಕ್ಷನ್, ಕೊಲೆಸ್ಟ್ರಾಲ್, ಕ್ಯಾಂಡೀಸ್ ಏನಿದೆ ಕ್ಯೂರ್ ಆಗುತ್ತೆ ಮೇಡಮ್. ಏನಂದರೆ ಅದು ಡೈಲಿ ಖಾಲಿ ಹೊಟ್ಟೆ ಬಂದು ಹೋಗಬೇಕು. ಟೈಮಿಂಗ್ಸ್ ಬಂದು 6:30 ಇಂದ 9 ಗಂಟೆ ತನಕ ಇರೋದು. ನಮ್ಮದು 3 ಬ್ರಾಂಚ್ ಇದೆ. ಒಂದು ಪರ್ನಿಮೆಂಟ್ ಅಪ್ಪಲ್ಲಿದೆ, ಅಲ್ಲಿ ನಮ್ಮ ಅಮ್ಮ ಇದ್ದಾರೆ. ಒಂದು ಸ್ಟೇಡಿಯಂ ಇದೆ, ಅಲ್ಲಿ ನಮ್ಮ ಸಿಸ್ಟರ್ ಇದ್ದಾರೆ. ಒಂದು ಯಾವ ಸ್ಟೇಡಿಯಂ? ಚಾಮುಂಡಿ ಸ್ಟೇಡಿಯಂ. ಸೊ ಯಾವ್ಯಾವ ಜ್ಯೂಸ್ ಇದೆ ನಿಮ್ಮ ಹತ್ರ? ಬೂದ್ಗುಂಬಳಿಕಾಯಿ ಇದೆ ಮ್ಯಾಮ್. ಬೂದ್ಗುಂಬಳಿಕಾಯಿ ಬಂದು ನಿಮಗೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ವೇಟ್ ಲಾಸ್ ಏನಿದ್ರು ಕಂಟ್ರೋಲ್ ಆಗುತ್ತೆ. ನಿಮ್ಮ ಶುಗರು, ಬಿ ಪಿ ಏನೋ ಇದ್ದರೆ ನಿಮಗೆ ಬೇವು ಹಾಗಲಕಾಯಿ ಒಳ್ಳೆಯದು. ಆಮೇಲೆ ನಿಮ್ಗೆ ಬೆಟ್ಟು ನಲ್ಲಿಕಾಯಿ ಏರ್ ಫಾಲ್ ಆಗಿದೆ, ಏರ್ ಫಾಲ್ ಒಳ್ಳೆಯದು. ಬೆಟ್ಟು ನಲ್ಲಿಕಾಯಿ ಅಮೃತಬಳ್ಳಿ ಬೂಸ್ಟ್ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಬಾಡಿ. ನಿಮಗೆ ತುಳಸಿ, ಪುದೀನ, ವೀಳ್ಯದೆಲೆ, ಶುಂಠಿ, ಕಫ ಕಟ್ಟಿದ್ರೆ ಗಂಟು ದೂರ ಆಗುತ್ತೆ. ನಿಮಗೆ ಬೆಳ್ಳುಳ್ಳಿ ಇದೆ, ಬೆಳ್ಳುಳ್ಳಿ ರಸ ಅದು ಡೈಜೆಷನ್ಗೆ ಒಳ್ಳೆಯದು. ಅದು ನಿಮ್ಮ ವೇಟ್ ಲಾಸ್ ಮಾಡುತ್ತೆ. ಅದು ಇದು ಗರ್ಕೆ, ಬಿಲ್ಪತ್ರೆ, ಸೀಬೆಲೆ, ಕರಿಬೇಲೆ, ಒಂದವರೆ ಸೊಪ್ಪು, ಹಳ್ಳಿ ಎಲೆ ಅದೆಲ್ಲ ನಿಮಗೆ ಬಾಯಿ ಫ್ರೆಶ್ನೆಸ್ ಬರುತ್ತೆ ಮೇಡಮ್. ನಿಮಗೆ ಇದು ಸೀಬೆಲೆ ಹಾಕ್ತಿದೆ, ಅದು ನಿಮಗೆ ಶುಗರ್ ಕಂಟ್ರೋಲ್, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಬಾಳೆದಿಂಡು, ಕೊತ್ತಂಬರಿ ಸೊಪ್ಪು ನಿಮಗೆ ಕಿಡ್ನಿ ಸ್ಟೋನು, ಯೂರಿನ್ ಇನ್ಫೆಕ್ಷನ್ ಕಂಟ್ರೋಲ್ ಆಗುತ್ತೆ. ನಿಮಗೆ ಇದು ಲಿವರ್ ಕ್ಲೀನ್ ಮಾಡುತ್ತೆ. ಅದು ಬೀಟ್ರೂಟ್ ಮ್ಯಾಮ್. ಇದು ಬೀಟ್ರೂಟ್ ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಆಡ್ಕೊಳ್ಳೋದು. ಫ್ರೈಡೆ ಸ್ಯಾಟರ್ಡೆ ಸಂಡೇ ಕ್ಯಾರೆಟ್ ಬೀಟ್ರೂಟ್ ಆ್ಯಪಲ್ ಮಾಡ್ತೀವಿ ನಾವು. ಇದು ಸಬ್ಜಾ ಸೀಡ್ಸ್. ಇದು ಸಬ್ಜಾ ಸೀಡ್ಸು ಕತ್ರೆ ಒಂದು ಕಲ್ಸಕ್ಕರೆ, ನಿಂಬೆಹಣ್ಣು ರಸ, ಸೊಗಡೆ ಬೇರೆ ಅಷ್ಟೆಲ್ಲ ಹಾಕಿರ್ತೀವಿ. ನಿಮಗೆ ಸ್ವಲ್ಪ ಬಾಡಿ ಹಿಟ್ ರಿಡ್ಯೂಸ್ ಆಗುತ್ತೆ, ಮೂಳೆ ಗಟ್ಟಿ ಮಾಡುತ್ತೆ, ಮೋಷನ್ ಕ್ಲೀನ್ ಆಗುತ್ತೆ, ತಲೆ ಸುಸ್ತು ತಲೆ ಕಂಟ್ರೋಲ್ ಆಗುತ್ತೆ. ಇದೊಂದು ಸಿರಿಧಾನ್ಯ ಮಿಲೆಟ್. ಇದು ನವಣೆ, ಜೋಳ, ರಾಗಿ, ಸಜ್ಜೆ, ಊದಲು, ಬರಗು, ಶಾಮೆ, ಆರ್ಕೆ, ಏಲಕ್ಕಿ, ಕೊಳ್ಳೆ, ಡ್ರೈ ಫ್ರೂಟ್ಸ್ ಎಲ್ಲ ಮಾಡಿರ್ತೀವಿ. ಮೂಳೆಗೆ, ಮಸಲ್ಸ್ಗೆ, ನರಾಗೆಲ್ಲ ಒಳ್ಳೆಯದು. ಡಯಾಬಿಟಿಕ್, ಡಯಾಬಿಟಿಸ್ಗೆಲ್ಲ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಇದೆಲ್ಲ ಒಂದು ಖಾಲಿ ಹೊಟ್ಟೆ ಬಂತು ಅಂದರೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಓಕೆ, ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಹಾಕ್ತೀರಾ? ರೆಗ್ಯುಲರ್ ಆಗಿ 6:30 to 9 o'clock ಅಷ್ಟೇ. ಎವ್ರಿ ವೀಕ್ ಹಾಕ್ತೀರಾ? ಎವ್ರಿ ಡೇ ಇರುತ್ತೆ. ಎವ್ರಿ ಡೇ 7 ಡೇಸ್ ಇರುತ್ತೆ. ಓಕೆ, ಎಲ್ಲ ಜ್ಯೂಸು ವೀಕ್ಲಿ 7 ಡೇಸ್ ಇರುತ್ತಾ? 7 ಡೇಸ್ ಇರುತ್ತೆ. ಅದೇ ಬರೀ ಫ್ರೈಡೆ ಸ್ಯಾಟರ್ಡೆ ಸಂಡೇ ಮಾತ್ರ ನಿಮಗೆ ಕ್ಯಾರೆಟ್ ಬೀಟ್ರೂಟ್ ಆ್ಯಪಲ್ ಸಿಗುತ್ತೆ. ಓಕೆ, ಈಗ ಬರೀ ಕ್ಯಾರೆಟ್ ಬೀಟ್ರೂಟ್ ಇರೋದು. ಫಸ್ಟ್ ಟೈಮ್ ಬೀಟ್ರೂಟ್ ಇದೆ. ಫ್ರೈಡೆ ಸ್ಯಾಟರ್ಡೆ ಸಂಡೇ ಕ್ಯಾರೆಟ್ ಬೀಟ್ರೂಟ್ ಆ್ಯಪಲ್ ಸಿಗುತ್ತೆ. ಇದು ಏನು ಕಾಸ್ಟ್ ಆಗುತ್ತೆ? ಇದು ಜ್ಯೂಸಸ್ ಪ್ರೈಸಸ್ ಬಂದು ಇದೆಲ್ಲ 20 ಸಿಂಗಲ್ ಗ್ಲಾಸ್ ಯಾವ ತೊಗೊಂಡ್ರೆ 20, ಎಲ್ಲ ಡಿಸ್ಕೌಂಟ್ 30 ಮ್ಯಾಮ್. ಮಿಲೆಟ್ ಕೂಡ ಬಂದು 20 ಇರುತ್ತೆ. ಎಲ್ಲ ರೀಸನಬಲ್ ಪ್ರೈಸಸ್ ಸಿಗುತ್ತೆ. ಅಡ್ರೆಸ್ ಎಲ್ಲಿ ಇದು? ಮ್ಯಾಮ್ ಇದು ಸಿದ್ಧಾರ್ಥ ಲೇಔಟ್ ಕಮಲ್ ಗೇಟ್ ಹತ್ರ ಒಂದಿದೆ ಇಲ್ಲಿ ಬ್ರಾಂಚು. ಇನ್ನೊಂದು ಬ್ರಾಂಚ್ ಬಂದು ಡಾಲ್ಫಿನ್ ಹತ್ರ ಇದೆ. ಅದು ಪನ್ನಿಮಂಟಪ್ಪ ಡಾಲ್ಫಿನ್ ಆಪೋಸಿಟ್ ಅಲ್ಲಿ ನಮ್ಮ ಅಮ್ಮ ಇದ್ದಾರೆ. ಸೊ ಗೈಸ್, ನೋಡಿದ್ರಲ್ಲ, ಹೆಲ್ದಿ ಡ್ರಿಂಕ್ ಸಿಗ್ತಾ ಇದೆ ಆ್ಯಂಡ್ ವೆರಿ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ನಾವು ಹೋಗಿ ತರಕಾರಿ ತಂದು ಮಾರ್ಕೆಟಿಂದ ಅಥವಾ ಮನೆ ಪಕ್ಕ ಹೋಗಿ ತಂದು ನಾವು ಮಾಡಿಕೊಂಡು ಕುಡಿಯೋದ್ರಲ್ಲಿ ಎಷ್ಟು ಕಾಸ್ಟ್ ಕಟ್ಟಿಂಗ್ಸ್ ಇದೆ. ಆ್ಯಂಡ್ ಅವರು ಅವ್ರ ಎಫರ್ಟ್ಸ್ನ ಹಾಕಿ ಲೈಕ್ ಜಸ್ಟ್ 20 ರೂಪೀಸಿಗೆ ನಮಗೆ ಕೊಡ್ತಾ ಇದ್ದಾರೆ. ಬೀಟ್ರೂಟ್ ಜ್ಯೂಸ್ ಆಗಿರ್ಬೋದು ಆ್ಯಂಡ್ ವೆರೈಟೀಸ್ ಆಫ್ ಜ್ಯೂಸಸ್ ಇದೆ ಅಲ್ಲಿ. ಆ್ಯಂಡ್ ಇಟ್ಸ್ ವೆರಿ ಹೆಲ್ದಿ. ಆ್ಯಂಡ್ ನಾನು ಹೆಲ್ದಿ ಚಾಟ್ ಕೂಡ ಹಾಕಿದ್ದೀನಿ, ನೋಡಿ ಅದರಲ್ಲಿ. ಸೊ ನನಗೆ ಲೈಕ್ ಮನೇಲಿ ಮಾಡ್ಕೊಂಡು ಈಗ ಎಲ್ಲರ ಹತ್ರನೂ ದುಡ್ಡಿದೆ, ಎಲ್ಲರೂ ಕುಡಿಬೋದು, ಮನೇಲಿ ಮಾಡಿಕೊಂಡು ಕುಡಿಬೋದು. ಆ್ಯಂಡ್ ವಿ ಹ್ಯಾವ್ ಲೆಸ್ ಟೈಮ್ ನವ ಡೇಸ್. ಎಲ್ಲ ಕೆಲ್ಸಕ್ಕೆ ಹೋಗೋರು ಬ್ಯುಸಿ ಇರ್ತೀವಿ, ಅದು ಇದು. ಸೊ ನಮಗೆ ಟೈಮ್ ಸಿಗಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಸಿಗ್ತಾ ಇಲ್ಲ ಈಗಿನ ಜನ್ರೇಷನಲ್ಲಿ. ಸೊ ಆದಷ್ಟು ನಿಮ್ಮ ಮನೆ ಪಕ್ಕ ಅಕ್ಕಪಕ್ಕ ಎಲ್ಲಾದರೂ ಈ ಥರ ಜ್ಯೂಸಸ್ ಇದ್ದರೆ
ಹೋಗಿ ಕುಡೀರಿ, ಹೆಲ್ದಿ ಆಗಿರಿ, ಸ್ಟೇ ಫಿಟ್ ಬಿಕಾಸ್ ಹೆಲ್ತ್ ಇಸ್ ರಿಚ್. ಹೆಲ್ತ್ ಇಸ್ ರಿಚ್. ಸೊ ಅವ್ರದ್ದು ಬ್ರಾಂಚಸ್ ಕೂಡ ಇದೆ. ಅವ್ರ ಬ್ರಾಂಚಸ್ ಹೇಳಿದಾರಲ್ಲ, ಆ ಕಡೆ ಯಾರಾದರೂ ಇರೋರಾಗಿದ್ದು ಈ ವಿಡಿಯೋ ನೋಡ್ತಾ ಇದ್ದರೆ ಹೋಗಿ ಜ್ಯೂಸ್ ಟ್ರೈ ಮಾಡಿ. ಇಟ್ಸ್ ರಿಯಲಿ ಹೆಲ್ದಿ. ಕೆಲವು ಜ್ಯೂಸಸ್ ಕುಡಿಯೋಕ್ಕಾಗಲ್ಲ, ಕಹಿ ಕಹಿ ಇರುತ್ತೆ, ಬಟ್ ಇದು ಆ ಥರ ಏನೂ ಅನಿಸಲ್ಲ. ಇಟ್ಸ್ ರಿಯಲಿ ಗುಡ್, ಟೇಸ್ಟಿಯಾಗೂ ಇರುತ್ತೆ. ಆ್ಯಂಡ್ ಎಲ್ಲ ನ್ಯಾಚುರಲಿ ಯೂಸ್ ಮಾಡಿರೋದ್ರಿಂದ ನಾವು ಇದನ್ನು ಡೈಲಿ ಕುಡಿತಾ ಬಂದರೆ ನಮಗೆ ಮೆಡಿಸಿನ್ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದರೆ ಯು ನೋ ನೌ ಡ್ರಗ್ಸ್ ಆರ್ ವೆರಿ ಬ್ಯಾಡ್ ಟು ದ ಹೆಲ್ತ್. ಆದಷ್ಟು ನಾವು ಹೆಲ್ದಿ ಆಗಿರೋದಕ್ಕೆ ಟ್ರೈ ಮಾಡೋಣ ಬೈ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬಾಯ್.